ನಮಸ್ಕಾರ ಆಚಾರ್ಯ ಹರಿ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ ಶ್ರೀನಿವಾಸ. ಶಶಾಷ್ಟ ನಮಸ್ಕಾರಗಳು. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಜೆ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇನ್ನು ಮುಂದೆ ಕೃಷ್ಣ ತಾನು ತನ್ನ 16,108 ಜನ ಪತ್ನಿಯರ ಮನೆಗೆ ಅಂತ ತಾನು ಪ್ರವೇಶ ಮಾಡಬೇಕು. ಅವರ ಮನೆ ಹೇಗಿತ್ತು, ಅವರೆಲ್ಲ ಹೇಗಿದ್ರು ಅನ್ನುವ ವರ್ಣನೆಯನ್ನ ಈ ಮುಂದೆ ಮಾಡ್ತಾರೆ. 67ನೇ ಶ್ಲೋಕ. ಅಥಾವಿಶತ್ ಸ್ವಭವನಂ ಸರ್ವಕಾಮಮನುತ್ತಮಂ ಪ್ರಾಸಾದಾಯತ್ರ ಪತ್ನೀನಾಂ ಸಹಸ್ರಾಣಿ ಚ ಷೋಡಶ. ಶತಮಷ್ಟೋತ್ತರಂ ಚೈವ ವಜ್ರವೈಡೂರ್ಯಮಂಡಿತಾಃ. ಕೃಷ್ಣ ತಾನು ತನ್ನ ಅರಮನೆಗೆ ನುಗ್ಗಿದ ಕೂಡಲೇ ಈ ಎಲ್ಲ ಸ್ತ್ರೀಯರು, ಇಷ್ಟು ಸಾವಿರಾರು ಮಂದಿ ಸ್ತ್ರೀಯರು ವಾಸ ಮಾಡುವಂತ ಅವರ ಮನೆ ಹೇಗಿತ್ತು, ಅರಮನೆ ಅಂತಂದ್ರೆ ಅನುತ್ತಮ. ಎಷ್ಟು ವ್ಯವಸ್ಥೆ ಮಾಡಿದ್ದ ತನ್ನ ಪತ್ನಿಯರಿಗೆ ಕೃಷ್ಣ. ಬಹಳ ಒಳ್ಳೆಯ ವ್ಯವಸ್ಥೆ, ಒಬ್ಬೊಬ್ಬರಿಗೂ ಬೇಕಾದ ಅತ್ಯುತ್ತಮವಾದ ಮನೆ ನಿರ್ಮಾಣ. ಅದು ಎಂಥ ಮನೆ ಆಗಿತ್ತು ಅಂದ್ರೆ ಅಲ್ಲಿ ಏನ್ ಅವ್ರು ಅನ್ಕೊಳ್ತಾರೋ ಅದೆಲ್ಲ ಸಿಗ್ತಾ ಇತ್ತು. ಅವರಿಗೆ ಏನು ಬಯಕೆ ಇದೆಯೋ ಅದನ್ನ ಪೂರ್ಣ ಮಾಡುವಂತ ಮನೆ. ಅಷ್ಟು ಎಲ್ಲ ವ್ಯವಸ್ಥಿತವಾಗಿ ಪ್ರತಿಯೊಬ್ಬ ಸ್ತ್ರೀಯರಿಗೆ. ಅಲ್ಲಿ ನರಕಾಸುರನಿಂದ ಬಿಡಿಸ್ಕೊಂಡ್ ಬಂದಿದ್ದು ಅಷ್ಟೇ ಅಲ್ಲ, ಅವ್ರಿಗಷ್ಟು ಸುವ್ಯವಸ್ಥೆ ಮಾಡಿದ ಕೃಷ್ಣ. ಸರ್ವ ಕಾಮಂ, ಎಲ್ಲಾ ತಾವು ತಮ್ಮ ಕಾಮನೆಗಳನ್ನ ಪೂರ್ಣೆ ಮಾಡ್ಕೊಳ್ಳಿಕ್ಕೆ ಏನೇನ್ ಬೇಕೋ ಅಷ್ಟೆಲ್ಲ ಅನುಕೂಲತೆಗಳನ್ನ ಮಾಡಿರುವಂತ ಭವನಂ, ಅವನ ಅರಮನೆ ಏನಿತ್ತಲ್ಲ ಅರಮನೆಗೆ ನುಗ್ಗಿದ. ಅಲ್ಲೆಲ್ಲ ಯಾರು ವಾಸ ಮಾಡ್ಕೊಂಡಿದ್ದಾರೆ? ಪ್ರಾಸಾದ ಯತ್ರ ಪತ್ನಿನ ಮುಪ್ಪರಿಗೆ ಮೇಲ್ಮೇಲ್ ಮನೆಗಳಂತೆ. ಮೇಲೆ ಮನೆ ಮೇಲ್ ಮನೆ ಈಗೆಲ್ಲ ನೋಡ್ತಾ ಇರ್ತೀವಲ್ಲ ಹಾಗೆ. ಇನ್ನು ಅತ್ಯುತ್ತಮವಾಗಿ ಆ ಕಾಲದಲ್ಲಿ ಕೃಷ್ಣ ತಾನು ನಿರ್ಮಾಣಗೊಳಿಸಿದ ಮನೆಗಳು ಅಂದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೆ. ಅಂಥ ಉಪ್ಪರಿಗೆಗಳ ಮೇಲೆ ಉಪ್ಪರಿಗೆಗಳು. ಇದು ಯಾರ ಮನೆ ಅಂದ್ರೆ ಯತ್ರ ಪತ್ನೀನಾಂ ಸಹಸ್ರಾಣಿ ಚ ಷೋಡಶ. ಈ 16,000
108 ಜನ ಸ್ತ್ರೀಯರೇನಿದ್ದಾರೆ, ಶತಂ ಅಷ್ಟೋತ್ತರಂ ಚೈವ, ಅಷ್ಟೋತ್ತರಂ ಶತಂ ಅಂದ್ರೆ 108. ಇಂಥ ಸ್ತ್ರೀಯರು ಯಾರ್ಯಾರಿದ್ದಾರೆ, ಇವರ ಉಪ್ಪರಿಗೆಗಳು, ಅಲ್ಲಿ ಅವರು ನೆಲೆಸಿರುವಂತಹ ಅರಮನೆಗಳೇನಿದೆ ಆ ಅರಮನೆಗಳಿಗೆ ಇವನು ಪ್ರವೇಶ ಮಾಡ್ದ. ಅವ್ರನ್ನೆಲ್ಲ ನೋಡ್ಬೇಕು. ಒಬ್ಬೊಬ್ಬರ ದೇಹದಲ್ಲಿ ವಜ್ರ ವೈಡೂರ್ಯ ಆ ಸ್ತ್ರೀಯರ ಮೇಲೆ ಅಷ್ಟು ಕಂಗೊಳಿಸ್ತಾ ಇದ್ದಾರೆ. ಅರಮನೆನೆ ಪೂರ್ತಿ ಕಂಗೊಳಿಸ್ತಾ ಇದೆ. ಅದರಲ್ಲಿ ಬೇರೆ ಸ್ತ್ರೀಯರೆಲ್ಲ ತಾವು ತಮ್ಮ ಮೈ ಮೇಲೆ ವಜ್ರ ವೈಡೂರ್ಯಗಳನ್ನ ಧರಿಸಿದ್ದಾರೆ. ಇಂಥ ಅಷ್ಟೂ ಜನ ಸ್ತ್ರೀಯರೇನಿದೆ ಅವರ ಮನೆಗಳಿಗೆ ಕೃಷ್ಣ ತಾನು ಪ್ರವೇಶ ಮಾಡಿದ ಅಂತ ಎಷ್ಟು ಬಂತು. ಸಾಮಾನ್ಯವಾಗಿ ಪತಿ ಇಷ್ಟು ದಿವಸ ದೂರದಲ್ಲಿದ್ದ, ಈಗ ತಾನು ಮನೆಗೆ ವಾಪಸ್ಸಾಗಿದ್ದಾನೆ. ಆಗ ಆ ಎಲ್ಲ ಸ್ತ್ರೀಯರ ಭಾವನೆ ಹೇಗಿರತ್ತೆ, ಗಂಡ ಈಗ ಬಂದ ಮನೆಗೆ, ಇದುವರೆಗೂ ಅವನು ಬೇರೆ ಕಡೆ ಇದ್ದ. ಆಗ ಬಂದ ಗಂಡರನ್ನ ನೋಡಿದ ಆ ಸ್ತ್ರೀಯರ ಭಾವನೆ ಹೇಗಿತ್ತು ಅನ್ನೋದನ್ನ ಮುಂದಿನ ಶ್ಲೋಕ ವಿವರಿಸ್ತಾ ಇದೆ. 68ನೇ ಶ್ಲೋಕ. ಪತ್ನ್ಯಃ ಪತಿಂ ಪ್ರೋಷ್ಯ ಗೃಹಾನುಪಾಗತಂ ವಿಲೋಕ್ಯ ಸಂಜಾತ ಮನೋ ಮಹೋತ್ಸವಾಃ ಉತ್ತಸ್ಥುರಾರಾತ್ ಸಹಸಾಸನಾಶ್ರಯಾಃ ಸಾಕಂಪಿತವ್ರೀಡಿತ ಲೋಚನಾನನಾಃ. ಪ್ರೋಷ್ಯ ಅಂತ ಒಂದು ಶಬ್ದ ಬಳಸ್ತಾರೆ ಸಂಸ್ಕೃತದಲ್ಲಿ. ಪ್ರೋಷ್ಯ ಅಂದ್ರೆ ಪ್ರವಾಸಕ್ಕೆ ಹೋದವನ್, ಅಂದ್ರೆ ಟ್ರಿಪ್ಗೆ ಹೋದವನ್, ಎಲ್ಲಾ ಕಡೆ ತಿರ್ಗಾಡ್ಕೊಂಡ್ ಬರ್ಲಿಕ್ಕೆ ಹೋದವನ್. ಅಂತೂ ವಾಸಸ್ಥಳ ಇಲ್ಲ, ಅವನ ನಿಜವಾದ ಮನೆ ಏನಿದೆ ಅದನ್ನ ಬಿಟ್ಟು ಹೊರಗಡೆ ಹೋಗಿರೋನು, ಅವನನ್ನ ಪ್ರೋಷ್ಯ ಅಂತ ಕರೀತಾರೆ. ಹಾಗೆ ಅವನೆಲ್ಲ ಬೇರೆ ದೇಶಕ್ಕೆ ಹೋದವನ್ ಯಾರು, ಕೃಷ್ಣ. ತಾನು ಗೃಹಾನುಪಾಗತ, ತಾನು ಮನೆಗ್ ಬಂದಿದ್ದಾನೆ. ಮನೆಗ್ ಬಂದಾಗ ತಮ್ಮ ಗಂಡಂದನನ್ನ ಎಲ್ಲ ತಮ್ಮ ಈ ಕೃಷ್ಣನನ್ನ ನೋಡಿದಾರ ಎಲ್ಲ ಸ್ತ್ರೀಯರು. ಏನ್ ಹತ್ರದಿಂದಲ್ಲ, ದೂರದಿಂದ ಕೃಷ್ಣ ಬರ್ತಾ ಇರೋದು. ಎಲ್ಲರ ಮನೆಗೆ ಹೋಗ್ಬೇಕಲ್ಲ, ಒಟ್ಟಿಗೆ ಎಲ್ರ ಮನೆಗೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಅವನು ಎಲ್ರ ಜೊತೆಗೆ ಬೇರೆ ಬೇರೆ ರೂಪದಿಂದ ಇದ್ದ ನಿಜ, ಆದ್ರೆ ಈಗ ಬಂದ ಕೃಷ್ಣ ಅವನು ಕೆಲವ್ರ ಮನೆಯಲ್ಲಿ ಹತ್ರಕ್ಕೆ ಹೋಗಿ ಸೇರ್ಕೊಂಡಿದ್ದಾನೆ, ಕೆಲವು ಮನೆ ಒಳಗಡೆ, ಇನ್ನು ಕೆಲವರು ದೂರದಿಂದ ಕೃಷ್ಣನನ್ನ ನೋಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಒಳಗಡೆ ಸಂತೋಷನೋ ಸಂತೋಷ ಆ ಕೃಷ್ಣನ್ ನೋಡಿದಾಗ. ಸಂಜಾತ ಮನೋಮಹೋತ್ಸವ, ಅವ್ರಿಗೆ ಎಷ್ಟು ಹಬ್ಬ ಆಗಿದ್ರು ಲೆಕ್ಕ ಇಲ್ಲ, ಹಬ್ಬ ಆಗಿದ್ರು ಕೂಡ ಆ ಸಂದರ್ಭದಲ್ಲಿ. ಆದ್ರೆ ತನ್ನ ಮನೆಗೆ ಕೃಷ್ಣ ತನ್ನ ಗಂಡ ಬರ್ತಾ ಇದ್ದಾನೆ ಅಂತ ಎಲ್ಲ ಸ್ತ್ರೀಯರಿಗೆ ಮನಸ್ಸಿನಲ್ಲೇ ಮಂಡ್ಗೆ ಮಾಡೋದು ಅಂತ ನಾವೆಲ್ಲ ಶಬ್ದ ಬಳಸ್ತಾ ಇರ್ತೀವಿ ಸಾಮಾನ್ಯ. ಹಾಗೆ ಮನಸ್ಸಿನಲ್ಲೇ ಅವ್ರಿಗೆ ದೊಡ್ಡ ದೊಡ್ಡ ಉತ್ಸವ, ಮನಸ್ಸಿನಲ್ಲಿ ಅಂಥ ಸಂತೋಷ, ಅದ್ ಹೇಳ್ಕೊಳ್ಲಿಕ್ ಆಗ್ತಾ ಇಲ್ಲ, ಬಿಡ್ಲಿಕ್ ಆಗ್ತಾ ಇಲ್ಲ. ಆ ರೀತಿಯ ಒಳಗಿನ ಅತ್ಯಂತ ಸಂತೋಷ ಪ್ರತಿಯೊಬ್ಬ ಆ ಕೃಷ್ಣನ ಪತ್ನಿಯರಿಗೆ. ಆದ್ರೆ ಅವ್ರಿಗಾದ ಸಂತೋಷ ಇದೆಯಲ್ಲ ಮನಸ್ಸಿನಲ್ಲಿ, ಆ ಭಾವನೆ, ಆ ಹಬ್ಬದ ಉತ್ಸವ ಅವರೇನು ಅನುಭವಿಸ್ತಾ ಇದ್ದಾರೆ ಅದೆಲ್ಲ ಅವರ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ. ಆ ಸ್ತ್ರೀಯರಾಗ್ಬೇಕಾದ್ರೆ ಪತಿ ಬಂದ್ಮೇಲೆ ಆ ಪ್ರದರ್ಶನವನ್ನ ಮಾಡ್ತಾ ಇರ್ತಾರೆ. ಅವರು ಸುಮಾರು ದಿವಸ ಆಯ್ತು, ಈಗ ಬಂದಾಗ ಅವ್ರ ಮುಖ ನೋಡಿ ಅವರ ದೇಹವನ್ನ ಗಮನಿಸಿದ್ರೆ ಗೊತ್ತಾಗತ್ತೆ, ತುಂಬಾ ಒಳಗಡೆ ಸಂತೋಷ ಆಗಿದೆ ಇವ್ರಿಗೆ ಅಂತ ಗೊತ್ತಾಗತ್ತೆ. ಸಾಮಾನ್ಯವಾಗಿ ಮುಖ ನೋಡಿದ್ರೆ ಗೊತ್ತಾಗತ್ತೆ. ಯಾಕೆ? ಆ ಮುಖದಲ್ಲಿ ಅವರ ಕಣ್ಣೇನಿದೆ ಆ ಕಣ್ಣಿನಲ್ಲಿ ನಾಚಿಕೆ ಕಾಣ್ತಾ ಇತ್ತಂತೆ, ಲಜ್ಜೆ. ಅದೆಲ್ಲಿ ಇಲ್ಲಿ ಹೇಳ್ತಾರೆ, ಸಾಕಂಪಿತ ವ್ರೀಡಿತ ಲೋಚನಾನ. ವ್ರೀಡಿತ ಅಂದ್ರೆ ಲಜ್ಜೆ ಅಂತ ಅರ್ಥ, ನಾಚಿಕೆ. ಆ ನಾಚಿಕೆಯಿಂದ ದೇಹ ನಡಕ್ತಾ ಇದೆಯಂತೆ, ಆಚೆ ಈಚೆ ದೇಹದಲ್ಲಿ ಚಲನೆ ಆಗ್ತಾ ಇದೆ, ಆ ಸ್ತ್ರೀಯರ ಚಲನೆ, ಕೃಷ್ಣನ ಪತ್ನಿಯರ ಚಲನೆ. ಜೊತೆಗೆ ಆ ಕಣ್ಣು ಆಚೆ ಈಚೆ ಹೋಗ್ತಾ ಇದೆ. ಆ ಮುಖವನ್ನ ನೋಡಿದ ಕೂಡಲೇ ಆ ನಾಚಿಕೆಯಿಂದಲೇ ಗೊತ್ತಾಗ್ತಾ ಇದೆ ಒಳಗಡೆ ಸಂತೋಷ ತುಂಬಾ ಆಗಿದೆ ಕೃಷ್ಣನನ್ನು ನೋಡಿ. ಅದ್ ಹೇಗ್ ಗೊತ್ತಾಯ್ತು ಅಂದ್ರೆ, ಅವನು ಕೃಷ್ಣ ದೂರದಿಂದ ಇನ್ನೇನು ಹತ್ರಕ್ ಬಂದಿಲ್ಲ, ಆಗ್ಲೇ ತಮ್ಮ ಎಲ್ಲಾ ಆಸನಗಳಿಂದ ಎದ್ದು ಓಡ್ತಾ ಇದ್ದಾರೆ. ಮತ್ತೆ ಜೊತೆಗೆ ನಾಚಿಕೆ ಬೇರೆ. ಇದೆಲ್ಲ ಅವರ ದೇಹ, ಆ ಎದ್ದು ಹೋದ ಆ ವೇಗ, ಇದೆಲ್ಲ ನೋಡಿದಾಗ ನಮ್ಗೇನ್ ಗೊತ್ತಾಗತ್ತೆ ಅಂದ್ರೆ ಅವರ ಮನಸ್ಸಿನ ಭಾವನೆ. ಅಷ್ಟು ದೂರದಿಂದ ಬಂದ ಕೃಷ್ಣ, ದೂರ ದೇಶದಿಂದ ಎಷ್ಟೋ ಸುಮಾರು ಕಾಲ ಆದ ಮೇಲೆ ಕೃಷ್ಣ ಬಂದಾಗ ಈ ಪತ್ನಿಯರ ಭಾವನೆ ಹೀಗೆಲ್ಲ ಇತ್ತು. ಪತ್ನಿಯರೇನು ಸ್ತೋತ್ರ ಮಾಡ್ತಾರ ಮುಂದಕ್ಕೆ ಅಂದ್ರೆ ಅದ್ರ ಮುಂದೆ ವರ್ಣಿಸ್ತಾರೆ. ಈಗ ನಾವೆಲ್ಲ ಸಾಮಾನ್ಯ ಕೇಳಿದ್ದೇನು, ಕೃಷ್ಣ ಬಂದಾಗ್ಲೆಲ್ಲ ಎಲ್ರೂ ಸ್ತೋತ್ರ ಮಾಡಿದವ್ರೆ, ಯಾರು ಸ್ತೋತ್ರ ಮಾಡಿಲ್ಲ.
ಹಾಗೆ ಈ ಪತ್ನಿಯರೆಲ್ಲ ಸ್ತೋತ್ರ ಮಾಡ್ಲಿಕ್ಕಿದ್ಯಾ ಇನ್ ಮುಂದೆ ಅಂತ ಅದನ್ನ ವಿವರಣೆ ಮಾಡ್ತಾರೆ. ಅವರೇನೋ ಸ್ತೋತ್ರ ಮಾಡಿದ್ರೆ, ಸದ್ಯಕ್ಕೆ ಅವರು ಸ್ತೋತ್ರ ಮಾಡಿದ ವಿವರಣೆಯನ್ನು ಇಲ್ಲಿ ಉಲ್ಲೇಖ ಮಾಡ್ಲಿಲ್ಲ. ಪತ್ನಿಯರೆಲ್ಲ ತನ್ನ ಗಂಡನಿಗೆ ತಾವು ನೋಡ್ತಾ ಇದ್ದಾರೆ. ನೋಡಿದಾಗ ಅವರ ಭಾವನೆಯನ್ನ ವ್ಯಕ್ತಪಡಿಸಿದ್ ಹೇಗೆ ಅನ್ನೋದನ್ನ ಮುಂದೆ ವರ್ಣಿಸ್ತಾರೆ. ಆಗಲೇ ಆ ಪತ್ನಿಯರ ಮನಸ್ಥಿತಿಯನ್ನು ವರ್ಣಿಸ್ತಾರೆ, ಸ್ತ್ರೀಯರ ಮನಸ್ಥಿತಿಯನ್ನ ವರ್ಣಿಸ್ತಾರೆ ಹೇಗೆ ಅಂತ. ಅದನ್ನ ಮುಂದಿನ ಶ್ಲೋಕದಲ್ಲಿ ಗಮನಿಸ್ಬೋದು. 69ನೆಯ ಶ್ಲೋಕ. ತಮಾತ್ಮಜೈರ್ ದೃಷ್ಟಿಭಿರಂತರಾತ್ಮನ ದುರಂತ ಭಾವಾಃ ಪರಿರೇಭಿರೇ ಪತಿಂ ನಿರುದ್ಧಮಪ್ಯಸ್ರವದಂಬುನೇತ್ರಯೋಃ ವಿಲಜ್ಜತೀನಾಂ ಭೃಗುವರ್ಯ ವೈಕ್ಲವಾತ್. ಭೃಗುವರ್ಯ ಅಂತ ಸಂಬೋಧನೆ ಮಾಡ್ತಾರೆ. ಈಗ ಯಾಕೆ ಈ ಭೃಗು ಋಷಿಗಳೆಲ್ಲ ಬಂದ್ರು ಅಂತ, ಅದು ನಿಜವಾಗಿ ಸೂತ ಪುರಾಣಿಕರು ಶೌನಕರಿಗೆ ಹೇಳ್ತಾ ಇರೋದು. ಅದ್ ಮತ್ತೆ ಆಗಾಗ ನೆನಪಿಸ್ತಾರೆ. ಶೌನಕರೇ ಕೇಳ್ರಿ, ಈ ಮಾತನ್ನು ಕೇಳಿ, ತುಂಬಾ ಶ್ರದ್ಧೆಯಿಂದ ಕೇಳಿ, ನಿಧಾನವಾಗಿ ಕೇಳಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಶೌನಕರಿಗೆ ಸೂತ ಪುರಾಣಿಕರು, ಭೃಗುವರ್ಯ ಶೌನಕರೇ ಕೇಳಿ, ಈ ಸ್ತ್ರೀಯರೆಲ್ಲ ಇದಾರಲ್ಲ, ಇವರು ಆ ಕೃಷ್ಣನ ಮೇಲೆ ಆಗ ಪ್ರೀತಿಯನ್ನ ತೋರಿಸಿದ್ರಲ್ಲ, ಅದು ದುರಂತ ಭಾವಾಹ, ಅದಕ್ಕೆ ಕೊನೆ ಅಂತ ಇಲ್ಲ, ಅಷ್ಟು ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಥ ಪ್ರೀತಿ ಗಂಡನ ಮೇಲೆ, ಅದನ್ನ ಈ ಪತ್ನಿಯರು ತೋರಿಸ್ತಾ ಇದ್ದಾರೆ. ಅಥವಾ ಪ್ರೀತಿಯನ್ನ ತೋರಿಸೋದು ಅನ್ನೋದು ಅರ್ಥ ಮಾಡೋದಕ್ಕಿಂತ ಇನ್ನೊಂದು ಶೃಂಗಾರ ಭಾವನೆ ತೋರಿಸ್ತಾ ಇದಾರಂತೆ. ಗಂಡ ಬಂದಾಗ ಪತ್ನಿ ಯಾವ ರೀತಿ ಶೃಂಗಾರ ಭಾವವನ್ನು ತೋರಿಸ್ತಾಳೆ, ಹಾಗೆ ಈ ಪತ್ನಿಯರೆಲ್ಲ ಕೃಷ್ಣ ಬಂದಾಗ ಸಹಜವಾಗಿ ಅವರು ತಮ್ಮ ದೇಹ, ಅವರ ಲಾವಣ್ಯ ಸೌಂದರ್ಯ ಏನಿದೆ ಅದರಿಂದ ಶೃಂಗಾರ ಭಾವವನ್ನ ಕೃಷ್ಣನ ಮುಂದೆ ಪ್ರಕಟಪಡಿಸ್ತಾ ಇದ್ದಾರೆ. ಅಥವಾ ಇನ್ನೊಂದು ಅರ್ಥ ಹೇಳ್ತಾರೆ, ದುರಂತ ಭಾವ ಅಂದ್ರೆ ಇದು ಅಲ್ವಂತೆ. ಏನಂದ್ರೆ ಆ ಸ್ತ್ರೀಯರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಯೋದ್ ಬಹಳ ಕಷ್ಟ ಅಂತೆ. ಆ ತರ, ಅದು ಒಬ್ರಲ್ಲ ಇಬ್ರಲ್ಲ, 16,108 ಜನ ಸ್ತ್ರೀಯರು, ಕೃಷ್ಣನ ಪತ್ನಿಯರು, ಅವರ ಭಾವನೆ ಮತ್ತೊಬ್ಬರಿಗೆ ತಿಳಿತಾ ಇರ್ಲಿಲ್ವಂತೆ. ಇವ್ರ ಮನಸ್ಸಿನಲ್ಲಿ ಏನ್ ಅನ್ಕೊಳ್ತಾರೆ ಬೇರೆಯವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅಂಥ ಸ್ತ್ರೀಯರು ಇವರು, ಪತ್ನಿಯರು, ಕೃಷ್ಣನ ಪತ್ನಿಯರು. ದುರಂತ ಭಾವ ಏನು, ಇವರು ಎದ್ದು ಆಸನದಿಂದ ಎದ್ದು ಬಂದಿದ್ ನಿಜ, ಅವರು ನಾಚಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದ ನಿಜ, ಮನಸ್ಸಲ್ಲಿ ಏನಿದೆ ಅಂತ ಹೇಗ್ ಗೊತ್ತಾಗೋದು? ಅದು ಗೊತ್ತಾಗೋದಿಲ್ಲ. ಅವ್ರು ಹೇಳಿದ್ರೆ ಮಾತ್ರ ಆ ಸ್ತ್ರೀಯರು ಬಾಯಿ ಬಿಟ್ಟು ಗೊತ್ತಾಗತ್ತೆ ಇವ್ರ ಮನಸ್ಸಿನಲ್ಲಿ ಏನಿದೆ ಅಂತ. ಆದ್ರೆ ಗೊತ್ತಾಗೋಯ್ತಂತೆ ಆ ಸಂದರ್ಭದಲ್ಲಿ ಇವ್ರ ಮನಸ್ಸಲ್ಲಿ ಏನಿತ್ತು ಅಂತ. ಅದನ್ನ ಮುಂದುವರೆಸ್ತಾರೆ ಭಾಗವತದಲ್ಲಿ. ಇವ್ರು ಏನ್ ಮಾಡಿದ್ರು ಅಂದ್ರೆ, ಕೃಷ್ಣನನ್ನ ಆಲಿಂಗನ ಮಾಡ್ಬೇಕು ಅಂತ ತುಂಬಾ ಇಷ್ಟ ಇತ್ತು, ಗಂಡನನ್ನ ಆಲಿಂಗನ ಮಾಡ್ಬೇಕು ಅಂತ. ಅದಕ್ಕೆ ಎಲ್ಲ ತಮ್ಮ ನೋಟ ಮನಸ್ಸಿನಿಂದ ಆಲಿಂಗನ ಮಾಡ್ಬಿಟ್ರಂತೆ. ಅಲ್ಲಿಯೇ ದೂರದಿಂದ ಕೃಷ್ಣ ಬರ್ಬೇಕಾದ್ರೆ ಪೂರ್ತಿ ಮನಸ್ಸೆಲ್ಲ ಆ ಕೃಷ್ಣನಲ್ಲೇ ಮುಳುಗಿತ್ತು ಅಂತ ಅರ್ಥ. ಮನಸ್ಸಿನಿಂದ ಆಲಿಂಗನ ಮಾಡ್ಬಿಟ್ಟಿದ್ದಾರೆ, ಪೂರ್ತಿ ಕಣ್ಣೆಲ್ಲ ಆ ಕೃಷ್ಣನ ಮೇಲೆ. ಆ ರೀತಿ ಅಲ್ಲೇ ಆಲಿಂಗನ ನಡೆದು ಹೋಗಿದೆ. ಯಾಕೆ? ತಮ್ಮ ಪತಿ ಬಂದಿದ್ದಾನೆ, ಅಂಥ ಪತಿಯನ್ನ ಮೊದಲೇ ಕಣ್ಣು ಮನಸ್ಸಿನಿಂದ ಆಲಿಂಗನ ಮಾಡಿ ಆಮೇಲೆ ಸಾಕ್ಷಾತ್ ಆಲಿಂಗನ ಮಾಡಿದ್ರು. ನಿಜವಾಗಿ ತಬ್ಕೊಂಡ್ರು ಕೃಷ್ಣನನ್ನ, ಗಂಡನನ್ನ ತಬ್ಕೊಂಡ್ರು. ಆದ್ರೆ ನಾಚಿಕೆ ಪಡ್ತಾ ಇದ್ರಲ್ಲ, ಆ ಮನಸ್ಸಿನ ಭಾವನೆ ಹೊರಗ್ ಬಂತಂತೆ. ಹೇಗ್ ಬಂತು, ಹೇಗ್ ಗೊತ್ತಾಯ್ತು ಅಂದ್ರೆ, ಅವರು ತಡ್ಕೊಂಡಿದ್ರಂತೆ. ಅದು ತುಂಬಾ ಗಂಡ ದೂರ ಹೋಗಿದ್ದ, ಈಗ ಹತ್ರಕ್ ಸಿಕ್ಕದ, ಆಲಿಂಗನ ಮಾಡಿದಾಗ ಆ ದುಃಖ ಇತ್ತಲ್ಲ, ವಿರಹ ವೇದನೆ, ಇಷ್ಟು ದಿವ್ಸ ಗಂಡನನ್ನ ಬಿಟ್ಟಿದ್ರಲ್ಲ, ಆ ದುಃಖ ತಡಿಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ತುಂಬಾ ಸಂತೋಷ, ಮನೆಗ್ ಗಂಡ ಬಂದಿದ್ದಾನೆ ಅಂತ. ಆದ್ರೆ ಆ ತಡೆ ಹಿಡಿತಾ ಇದಾರಂತೆ. ಹಿಡಿದ್ರು ಕೂಡ ಅಂಬು ಅಸ್ರವತ್, ಆ ತಡೆ ಹಿಡಿತಾ ಇದ್ರು ನೀರು ಸುರಿದೋಗ್ತಾ ಇದೆಯಂತೆ. ಆಲಿಂಗನ ಮಾಡ್ತಾ ಇದ್ದಾರೆ, ಆದ್ರೆ ಆ ಮನಸ್ಸಿನ ಪ್ರೀತಿಯ ಭಾವನೆ ಹೆಚ್ಚಾಗಿ ಆ ವಿರಹ ವೇದನೆನೂ ಸೇರ್ಕೊಂಡು ಕಣ್ಣಿನಿಂದ ಮಾತ್ರ ನೀರು ತಡಿಲಿಕ್ಕಾಗ್ಲೇ ಇಲ್ಲ. ಯಾಕೆ ಅಂದ್ರೆ ವೈಕ್ಲವ, ಪರವಶತೆ, ಇಂದ್ರಿಯ ನಿಗ್ರಹ ಕಷ್ಟ, ಅದು ಯೋಗಿಗಳಿಗೆ ಮಾತ್ರ ಸಾಧ್ಯ. ಇಂಥ ಸ್ತ್ರೀಯರಿಗೆ ಇಂದ್ರಿಯ ನಿಗ್ರಹ ಮಾಡ್ಲಿಕ್ಕೆ ಆಗ್ಲಿಲ್ಲ, ಕಣ್ಣಿಂದ ಧಾರಾಕಾರ ನೀರು ಸುರಿತು. ಅಬ್ಬಾ ಈಗ ಸಿಕ್ಕದ ಅಂತ ಆ ವಿರಹ ವೇದನೆ ಇವತ್ತಿಗೆ ಹೋಯ್ತು. ನಿಜವಾಗಿ ಏನಂದ್ರೆ ಎಲ್ಲಾ ಭಕ್ತರಿಗೂ ದೇವರ ಬಗ್ಗೆ ಹೀಗಿರ್ಬೇಕು, ವಿರಹ ವೇದನೆ. ದೇವರು ನಮ್ಮಿಂದ ಸ್ವಲ್ಪ ಚೂರು ದೂರ ಹೋಗ್ತಾನೆ ಅಂದ್ರೆ ದುಃಖ ಆಗ್ಲಿಕ್ಕೆ ಪ್ರಾರಂಭ ಆಗ್ಬೇಕು. ನಾವ್ ಆರಾಮಾಗಿ ಬಿಟ್ಬಿಟ್ಟು ಆರಾಮಾಗಿ ಇದ್ಬಿಡ್ತೀವಿ ಅಂತ ಆಗ್ತಾ ಇದೆ. ಹಾಗಲ್ಲ, ಅಂದ್ರೆ ಭಗವಂತನ ವಿಚಾರಗಳಿಂದ ದೂರ ಆದಷ್ಟು ದುಃಖಕ್ಕೆ ಕಾರಣ.
ಆ ವಿರಹ ವೇದನೆ ಆಗ್ಬೇಕಂತೆ. ಅವನ ಹತ್ರ ಇದ್ದಷ್ಟು, ಅವನ ವಿಚಾರಗಳಲ್ಲಿ ಮುಳುಗದಷ್ಟು ಸುಖ. ಆ ರೀತಿ ಅಂಬು ಅಸ್ರವತ್, ಇವ್ರಿಗೆ ತಡಿಲಿಕ್ಕೆ ಆಗ್ಲಿಲ್ಲ. ನಾಚಿಕೆ ಇದೆ, ಸಂತೋಷ ಇದೆ, ಎಲ್ಲವೂ ಇದೆ. ಆದ್ರೆ ಆ ವಿರಹ ವೇದನೆಯ ಆ ಕಣ್ಣೀರು ಇವತ್ತು ಬಂದೇ ಬಿಡ್ತು, ತಡಿಲಿಕ್ಕೆ ಆಗ್ಲಿಲ್ಲ. ನಿಧಾನ ಕೇಳಿ ಅಂತ ಮಧ್ಯೆ ಮಧ್ಯೆ ಇವರು ಸೂತ ಪುರಾಣಿಕರು ಶೌನಕರಿಗೆ ಹೇಳ್ತಾ ಇರೋದು ಯಾಕೆಂದ್ರೆ, ಒಂದೊಂದು ಘಟನೆಯನ್ನ ಗಮನಿಸಿ, ಆ ಕೃಷ್ಣ ಬಂದಿರೋ ಘಟನೆ ಬಂದಾಗ ಏನೇನಾಯ್ತು ಪ್ರತಿಯೊಂದು ಸೂಕ್ಷ್ಮವಾಗಿ ಗಮನಿಸಿ. ಜೀವನದಲ್ಲಿ ಹೇಗಿರುತ್ತೆ ಒಬ್ಬೊಬ್ಬರ ವರ್ತನೆ, ಅದನ್ನಷ್ಟು ಚೆನ್ನಾಗಿ ವಿಸ್ತಾರವಾಗಿ ಹೇಳ್ತಾ ಇದ್ದೀನಿ, ಗಮನಿಸಿ ಅಂತ ಮತ್ತೆ ಸೂತ ಪುರಾಣಿಕರು ಎಚ್ಚರಿಸ್ತಾ ಮುಂದಕ್ಕೆ ಹೇಳ್ತಾರೆ. ಯಾಕೆ ಇವ್ರಿಗೆ ಈ ಸ್ತ್ರೀಯರಿಗೆ ಕಣ್ಣೀರನ್ನು ತಡಿಲಿಕ್ಕಾಗಲಿಲ್ಲ, ಅಷ್ಟೊಂದು ವಿರಹ ವೇದನೆನ? ಯಾವಾಗಲೂ ಕೃಷ್ಣ ಆ 16,108 ಸ್ತ್ರೀಯರಿಗೆ ಯಾವಾಗಲೂ ಒಬ್ರಿಗೂ ದುಃಖ ಆಗ್ಬಾರ್ದು, ಆ ರೀತಿ ಅಷ್ಟೂ ರೂಪಗಳನ್ನು ಧರಿಸ್ಕೊಂಡು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದ ಕೃಷ್ಣ. ಒಂದು ಚೂರು ದುಃಖ ಆಗ್ಬಾರ್ದು ಆ ರೀತಿ ಮಾಡಿದ್ದ. ಆದ್ರೆ ಅಂಥವ್ರು ಯಾಕೆ ಇಷ್ಟೊಂದು ದುಃಖ ಪಡ್ತಾ ಇದ್ದಾರೆ ಈಗ? ಯಾಕೆ ಈ ರೀತಿ ಅವರಿಗೆ ಭಾವನೆ ಉಂಟಾಗ್ತಾ ಇದೆ ಅಂದ್ರೆ, ಇದೆಲ್ಲ ನಿಜವಾಗಿ ಏನು ಆಶ್ಚರ್ಯ ಅಲ್ವಂತೆ. ಇವ್ರಿಗಾಗಿದ್ದೇನು ಆಶ್ಚರ್ಯ ಅಲ್ಲ ಅಂತ ಈ ಪತ್ನಿಯರಿಗೆ. ಯಾಕೆಂದ್ರೆ ಲಕ್ಷ್ಮೀ ದೇವಿಗೆ ಹಾಗಾಗಿದೆಯಲ್ವಾ ಅಂತ ಒಂದು ಮಾತನ್ನ ಹೇಳ್ತಾರೆ. ಅದನ್ನ ಮುಂದೆ 70ನೇ ಶ್ಲೋಕದಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಈಗ 70ನೇ ಶ್ಲೋಕ ನೋಡೋಣ. ಯದ್ಯಪ್ಯಸೌ ಪಾರ್ಶ್ವಗತೋ ರಹೋ ಮತಃ, ಇಲ್ಲಿ ರಹೋ ಮತಃ ಅಂತ ಪಾಠ ಇದೆ, ವಾಸ್ತವಿಕ ರಹೋ ಗತಃ ಅಂತ ಆಗ್ಬೇಕಿದು. ರಹೋ ಗತಃ ಅಂತ ಮಾಡ್ಕೊಳ್ಳಿ. ತಾಸಾಂ ತಥಾಪ್ಯಂಘ್ರಿಯುಗಂ ನವಂ ನವಂ ಪದೇ ಪದೇ ಕಾ ವಿರಮೇತ ತತ್ಪದಾತ್ ಚಲಾಪಿಯಂ ಶ್ರೀರ್ ನ ಜಹಾತಿ ಕರ್ಹಿಚಿತ್. ಯದ್ಯಪ್ಯಸೌ ಪಾರ್ಶ್ವಗತಃ, ನಿಜವಾಗಿ ಕೃಷ್ಣ ಎಲ್ಲಿದ್ದ? ಪಕ್ಕದಲ್ಲೇ ಇದ್ದ, ಯಾವಾಗ್ಲೂ ಆ ಎಲ್ಲ ಸ್ತ್ರೀಯರ ಪಕ್ಕಕ್ಕೆ ಇದ್ದ. ಮತ್ತೆ ರಹೋಗತಃ, ಏಕಾಂತದಲ್ಲಿ ಜೊತೆಗೇ ವಾಸ, ಅವರ ಜೊತೆ ಯಾವಾಗಲೂ ಕೃಷ್ಣ ಇದ್ದ, ಪಕ್ಕಕ್ಕೆ ಇದ್ದಾನೆ. ಇಷ್ಟೆಲ್ಲಾ ಆದ್ರೂ ಪದೇ ಪದೇ ಅಂಘ್ರಿ ಯುಗಂ ನವಂ ನವಂ ಅಂತ ಹೇಳ್ತಾರೆ. ಪದೇ ಪದೇ ನವಂ ನವಂ, ಹೆಜ್ಜೆ ಹೆಜ್ಜೆಗೂ ಪ್ರತಿ ಕ್ಷಣ ಆ ಭಗವಂತನ ಕಾಲ್ ನೋಡಿದ್ರೆ ನಿತ್ಯ ನೂತನ, ಹೊಸದು ಹೊಸದು ಹೊಸದು. ಕೃಷ್ಣನ ಜೊತೆಗಿದ್ರು, ಅಷ್ಟೆಲ್ಲ ಕ್ಷಣ ಅನುಭವಿಸಿದ್ರು, ಮತ್ ಅದೇ ಕೃಷ್ಣ ಅದೇ ಕ್ಷಣದಲ್ಲಿ ಮತ್ತೊಂದ್ ಕ್ಷಣದಲ್ಲಿ ಆ ರೀತಿ ಕಾಣಿಸ್ತಾ ಇರ್ಲಿಲ್ಲ, ಮತ್ ಬೇರೆ ಬೇರೆ ತರ ಕಾಣಿಸ್ತಾ ಇದ್ದ ಕೃಷ್ಣ. ಆ ರೀತಿ ಅನಂತ ಸಾಮರ್ಥ್ಯ ಪರಮಾತ್ಮಂದು. ಒಬ್ರಿಗೆ ಒಂದ್ಸಲಿ ಕಂಡ ಮೇಲೆ ಮತ್ತೊಂದ್ಸಲಿ ಕೃಷ್ಣನ್ ನೋಡಿದ್ರೆ ಇನ್ನೊಂದ್ ತರನೇ ಕಾಣ್ತಾನೆ, ಅದೇ ತರ ಕಾಣಲ್ಲ, ಇನ್ನೇನೋ ಒಂದ್ ವ್ಯತ್ಯಾಸ ಕಾಣುತ್ತೆ. ಹೀಗೆ ಎಷ್ಟು ಗಮನಿಸ್ತಾ ಹೋದ್ರು ಒಂದು ದಿವ್ಸ ಪೂರ್ತಿ ದೇವರನ್ನ ತಿಳ್ಕೊಂಡ್ಬಿಡೋಣ ಅಂತ ಪ್ರಯತ್ನ ಪಟ್ರು ಸಾಧ್ಯ ಇಲ್ಲ. ಮತ್ತೊಂದು ಇನ್ನೇನೋ ನೂತನತೆ, ಇನ್ನೊಂದೇನೋ ಹೊಸದು ಆ ದೇವರ ದೇಹದಲ್ಲಿ ಕಾಣುತ್ತೆ. ಈ ರೀತಿ ನವಂ ನವಂ, ಹೊಸತನ ಪ್ರತಿಕ್ಷಣ ಅಂದ ಮೇಲೆ ಈ ಸ್ತ್ರೀಯರಿಗೆ ಹಿಂದಿನ ದಿವಸ ಕೃಷ್ಣ ವಾಪಸ್ ಬಂದ ಮೇಲೆ ಇನ್ನೊಂದು ಹೊಸತನ ಕಾಣ್ತಾ ಇದೆ ಅಂತ. ಇದುವರೆಗೂ ತಾವು ಜೊತೆಗೆ ಏಕಾಂತದಲ್ಲಿ ಯಾರು ಇಲ್ದೇ ಒಬ್ಬೊಬ್ಬರೇ ಜೊತೆಗೆ ಆ ಕೃಷ್ಣನ ಜೊತೆಗಿದ್ದು ವಾಸ ಮಾಡ್ಕೊಂಡು ಎಲ್ಲ ಸುಖಗಳನ್ನ ಅನುಭವಿಸಿದ್ರು. ಮತ್ತೆ ನಿತ್ಯ ನೂತನತೆ ಆ ಕೃಷ್ಣನಲ್ಲಿ ಮತ್ತೆ ಕಾಣ್ತಾ ಇದೆ. ಅದು ಕಂಡ ಮೇಲೆ ಅನಿವಾರ್ಯವಾಗಿ ಮತ್ತೆ ಅವ್ರಿಗೆ ಆ ಭಾವನೆ ಎಲ್ಲ ಬರಲೇಬೇಕು. ಆದ್ರಿಂದ ಪ್ರೀತಿಯ ಭಾವನೆ ಉಕ್ಕರಿತಾ ಇದೆ ಅಂತ. ಯಾಕೆಂದ್ರೆ ಇವರಿಗೆಲ್ಲ ಬರೋದು ನಿಜವಾದ ಆಶ್ಚರ್ಯ ಅಲ್ವಂತೆ. ಯಾಕೆಂದ್ರೆ ತತ್ಪದಾತ್ ಚಲಾಪಿ ಶ್ರೀಹಿ, ಲಕ್ಷ್ಮಿ ಸಂಪತ್ತು ನಮ್ಗೆ ಗೊತ್ತಿದೆ, ತುಂಬಾ ಚಂಚಲ. ದುಡ್ಡು ಅಂತ ಹೇಳ್ತಾರೆ, ತುಂಬಾ ಚಂಚಲ, ಜಾಸ್ತಿ ದಿವಸ ಇರಲ್ಲ, ತುಂಬಾ ಚಂಚಲ. ಯಾಕೆ? ಲಕ್ಷ್ಮಿ ತುಂಬಾ ಚಂಚಲ. ಲಕ್ಷ್ಮಿ ಎಲ್ಲಾ ಕಡೆ ಸ್ಥಿರವಾಗಿ ಉಳಿಯೋದಿಲ್ಲ, ಒಂದೇ ಕಡೆ ಇರೋದು ಅಂತ ತುಂಬಾ ಅಸಂಭಾವಿತ. ಜಾಸ್ತಿ ದಿವಸ ಇರಲ್ಲ, ಯಾವಾಗ ಒಮ್ಮೆ ಕೈ ಕೊಡ್ಲೇಬೇಕು. ಅಂತೂ ಈ ಶ್ರೀ ಸಂಪತ್ತೇನಿದೆ, ಲಕ್ಷ್ಮಿ, ಆ ಮಹಾಲಕ್ಷ್ಮಿ ದೇವಿ ನಿಜವಾಗಿ ಏನಿದ್ದಾಳೆ ಅವಳು ಈ ಪರಮಾತ್ಮನ ಮಾತ್ರ ಎಂದಿಗೂ ಬಿಟ್ಟು ಹೋಗ್ತಾನೆ ಇಲ್ಲ. ಹೊಸದ ಚಾಂಚಲ್ಯ ತುಂಬಾ ಅವಳಿಗೆ, ಚಂಚಲ ಮನಸ್ಸು. ಒಂದ್ ಕಡೆ ಇದ್ದ ಇನ್ನೊಂದ್ ತಕ್ಷಣ ಅಲ್ಲಿ ಜಾಸ್ತಿ ದಿವಸ ಇರಲ್ಲ, ವಾಪಸ್ ಬೇರೆ ಕಡೆ ಹೋಗ್ತಾಳೆ. ಅಂಥ ಮಹಾಲಕ್ಷ್ಮಿ ಭಗವಂತನ ಪಾದ ಕಮಲ ಮಾತ್ರ ಬಿಟ್ಟು ಹೋಗ್ತಾ ಇಲ್ಲ, ಯಾವಾಗ್ಲೂ ಅಲ್ಲೇ ಹಿಡ್ಕೊಂಡು ಗಟ್ಟಿಯಾಗಿದ್ದಾಳಂತೆ. ಅವನ ದೇಹದಲ್ಲಿ ವಕ್ಷಸ್ಥಳ ಹಿಡ್ಕೊಂಡಿದ್ದಾಳೆ, ಈ ಕಡೆ ಪಾದ ಕಮಲವನ್ನ ಹಿಡ್ಕೊಂಡಿದ್ದಾಳೆ. ಇಂಥ ಸ್ತ್ರೀಯರಲ್ಲೇ ಅತ್ಯುತ್ತಮ ಸ್ತ್ರೀ ಆ ಮಹಾಲಕ್ಷ್ಮಿ.
ಅಷ್ಟು ಚಂಚಲ ಸ್ವಭಾವ ಅವಳದು. ಆ ಚಂಚಲ ಸ್ವಭಾವಿಯಾದ ಮಹಾಲಕ್ಷ್ಮಿನೇ ಭಗವಂತನ ಈ ಕೃಷ್ಣನ ಪಾದ ಕಮಲಗಳನ್ನ ಬಿಟ್ಟು ಹೋಗ್ತಾನೆ ಇಲ್ಲ ಅಂದ್ಮೇಲೆ ಈ ಸ್ತ್ರೀಯರಿಗಾದ ಭಾವನೆ ಇಲ್ಲ ಈ ದೊಡ್ಡ ವಿಷಯನೇ ಅಲ್ಲ ಅಂತ. ಇದು ಭಾಗವತ ವರ್ಣಿಸ್ತಾ ಇರೋದು. ಮಹಾಲಕ್ಷ್ಮಿಗಾದ್ಮೇಲೆ ಇವ್ರ ಕಥೆ ಏನು, ಇವ್ರಿಗೆ ಇನ್ನೂ ಕೂಡ ಅನಿಸ್ತಾನೆ ಇರ್ಬೇಕು, ಅವಳಿಗೆ ಬಿಡ್ತಾ ಇಲ್ಲ ಅಂದ್ರೆ ಇನ್ ಇವ್ರ ಕಥೆ ಏನು ಅಂತ ಇಷ್ಟು ಹೇಳ್ತಾ ಇಲ್ಲಿಯವರೆಗೆ ಸಂಕ್ಷೇಪವಾಗಿ ಕೃಷ್ಣನ ಚರಿತ್ರೆಯನ್ನ ಈ ಭಾಗವತದಲ್ಲಿ ವಿವರಣೆ ಮಾಡಿದ್ರು. ವಸ್ತುತಃ ವಿಸ್ತಾರವಾಗಿ ಪ್ರತಿಯೊಂದು ಘಟನೆಯನ್ನು ಹೇಳಿಲ್ಲ, ಇಲ್ಲಿಯವರೆಗೆ ಸಂಕ್ಷೇಪವಾಗಿ ಹೇಳಿದ ಈ ಕೃಷ್ಣನ ಚರಿತ್ರೆಯನ್ನ ಈಗ ಮುಕ್ತಾಯ ಉಪಸಂಹಾರವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಮುಂದಿನ ಶ್ಲೋಕಕ್ಕೆ ಬರೋಣ. 71ನೆಯ ಶ್ಲೋಕ. ಏವಂ ನೃಪಾಣಾಂ ಕ್ಷಿತಿಭಾರ ಜನ್ಮನಾಂ ಅಕ್ಷೌಹಿಣೀಭಿಃ ಪರಿವೃತ್ತ ತೇಜಸಾಂ ವಿಧಾಯ, ವರಂ ಅಂತ ಇದೆ, ವೈರಂ ಅಂತ ಮಾಡ್ಕೊಡಿ. ವಿಧಾಯ ವೈರಂ ಶ್ವಸನೋ ಯಥಾನಲಂ. ಅದು ನಿಮ್ಗೆ ಅನ್ವಯ ಕೆಳಗಡೆಲ್ಲ ಸರಿ ಇದೆ, ಕೆಳಗಡೆ ವೈರಂ ಅಂತಾನೆ ಕೊಟ್ಟಿರ್ತಾರೆ. ಶ್ಲೋಕದಲ್ಲಿ ಆ PDF ನಲ್ಲಿ ಅಲ್ಲಿ ವರಂ ಅಂತ ಆಗ್ಬಿಟ್ಟಿದೆ, ವರ ಅಲ್ಲ ಅದು, ಅದು ವೈರ. ಮಿಥೋ ವಧೇನೋ ಪರತೋ ನಿರಾಯುಧ. ಕೃಷ್ಣ ತಾನು ಏನ್ ಮಾಡ್ದ ಅಂತ ವರ್ಣಿಸ್ತಾರೆ. ನಿಜ ಅವ್ನು ಮಾಡಿದ್ ಏನ್ ಮಾಡ್ದ, ಒಂದು ಉದಾಹರಣೆ ಕೊಡ್ತಾರೆ. ಈಗ ಬಿದಿರುಗಳೆಲ್ಲ ಇದೆ, ಆ ಬಿದಿರುಗಳೆಲ್ಲ ಪರಸ್ಪರ ಘರ್ಷಣೆ ಆಗ್ಬೇಕು, ಚೆನ್ನಾಗಿ ಉಜ್ಜಾಡ್ಬೇಕು ಆ ಬಿದಿರುಗಳು. ಆ ಬಿದಿರುಗಳು ಚೆನ್ನಾಗಿ ಘರ್ಷಣೆ ಆದಷ್ಟು ಬೆಂಕಿ ಹುಟ್ಟತ್ತೆ. ಬೆಂಕಿ ಹುಟ್ಟಿದ್ಮೇಲೆ ಏನ್ ಮಾಡತ್ತೆ, ಹುಟ್ಟಿದ್ದು ಬಿದಿರುಗಳಿಂದಲೇ ಬೆಂಕಿ ಹುಟ್ಟಿದ್ದು, ಕೊನೆಗೆ ಆ ಬಿದಿರುಗಳನ್ನೇ ಸಮೂಲ ನಾಶ ಮಾಡ್ಬಿಡತ್ತೆ ಬೆಂಕಿ. ಎಲ್ಲಾ ಬಿದಿರುಗಳು ತಾನು ಯಾವುದರಿಂದ ಹುಟ್ಟುತ್ತೋ, ಯಾವ ಬಿದಿರುಗಳ ಘರ್ಷಣೆಯಿಂದ ಹುಟ್ಟುತ್ತೋ ಬೆಂಕಿ, ಆ ಬೆಂಕಿ ಕೊನೆಗೆ ಆ ಬಿದಿರುಗಳನ್ನ ಸುಟ್ಟಾಕಿ ಕೊನೆಗೆ ತಾನು ಕೂಡ ಆರಿ ಹೋಗತ್ತೆ ಆ ಬೆಂಕಿ. ಆದ್ರೆ ಇದರ ಜೊತೆ ಒಂದು ಸಹಕಾರ ಬೇಕು, ಚೆನ್ನಾಗಿ ತಿಕ್ಕಾಟ ಆಗ್ಬೇಕಲ್ಲ, ಚೆನ್ನಾಗಿ ಘರ್ಷಣೆ ಆಗ್ಬೇಕಲ್ಲ ಆ ಬಿದಿರುಗಳಿಗೆ. ಆ ಬಿದಿರುಗಳಿಗೆ ಚೆನ್ನಾಗಿ ಘರ್ಷಣೆ ಆಗ್ಲಿಕ್ಕೆ ಜೋರಾಗಿ ಗಾಳಿ ಬೀಸ್ಬೇಕು, ಅಂದ್ರೆ ಕಾಡ್ಗಿಚ್ಚೆಲ್ಲ ಉಂಟಾಗೋದು. ಜೋರಾಗಿ ಗಾಳಿ ಬೀಸಿ ಆ ಬಿದಿರುಗಳು ಸರಿಯಾಗಿ ತಿಕ್ಕಾಟ ಆಗಿ ಅಲ್ಲಿ ಬೆಂಕಿ ಹುಟ್ಟಿ ಕೊನೆಗೆ ಆ ಬೆಂಕಿ ಎಲ್ಲ ಆ ಬಿದಿರುಗಳನ್ನ ನಾಶಪಡಿಸಿ ತಾನು ಶಾಂತ ಆಗ್ಬಿಡತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣ ಯಾವುದು? ವಾಯುಹು. ಹಾಗಾದ್ರೆ ಗಾಳಿ, ಎಲ್ಲದಕ್ಕೂ ಕಾರಣ ಗಾಳಿ. ಗಾಳಿಗೆ ಮಾತ್ರ ಏನಾಗ್ಲಿಲ್ಲ, ಗಾಳಿ ಆರಾಮಾಗಿದೆ, ಅದು ಓಡಾಡ್ಕೊಂಡು ಆರಾಮಾಗಿದೆ. ಗಾಳಿ ಸದಾ ಸಂಚಾರಿ, ಯಾವಾಗ್ಲೂ ಸಂಚಾರ ಮಾಡ್ಕೊಂಡು ಎಲ್ಲಿ ಈ ಬಿದಿರುಗಳು ನಾಶ ಹೊಂದಿದ್ವಲ್ಲ, ಆ ಬೆಂಕಿ ಹುಟ್ಟಿ ಆ ಬೆಂಕಿಯಲ್ಲಿ ಶಮನ ಆಯ್ತಲ್ಲ, ಶಾಂತ ಆಯ್ತಲ್ಲ, ಅಲ್ಲೆಲ್ಲ ವಾಯು ತನ್ಪಾಡಕ್ ತಾನು ಓಡಾಡ್ಕೊಂಡೇ ಇದ್ದಾನೆ, ಅವನಿಗೇನು ಆಗ್ಲಿಲ್ಲ. ಆದ್ರೆ ಆಗಿದ್ದೆಲ್ಲ ಯಾರಿಗೆ? ಈ ಬಿದಿರುಗಳಿಗೆ. ಪರಸ್ಪರ ಬಿದಿರುಗಳು ಕಚ್ಚಾಡ್ಕೊಂಡು ಘರ್ಷಣೆ ಮಾಡ್ಕೊಂಡು ಬೆಂಕಿ ಹುಟ್ಟಿ ತಾವು ಎಲ್ಲ ನಾಶವನ್ನ ಪಡ್ಕೊಂಡ್ವು ಅಂತ ಇದು ಉದಾಹರಣೆ. ಅದನ್ನ ಇಲ್ಲಿ ಶ್ವಸನಃ ಯಥಾ ಅನಲಂ ಮಿಥಃ ವಧೇನ ಉಪರತಃ. ಅಂದ್ರೆ ಶ್ವಸನ ಅಂದ್ರೆ ವಾಯು. ಆ ವಾಯು ತಾನು ಹೇಗೆ ಅನಲಂ ಮಿಥಃ, ಮಿಥ ಅಂದ್ರೆ ಪರಸ್ಪರ ಬೆಂಕಿಯನ್ನ ಹುಟ್ಟಿಸೋದು. ಪರಸ್ಪರ ಬೆಂಕಿಯನ್ನು ಹುಟ್ಟಿಸೋದು ಏನು? ಬಿದಿರುಗಳಿಗೆ ಘರ್ಷಣೆ ಆಗುವಂತೆ ಮಾಡಿ ಅನಲನನ್ನ ಹುಟ್ಟಿಸ್ತಾನೆ. ಯಾರು? ವಾಯು. ಗಾಳಿಯಿಂದ ಬೆಂಕಿ ಹುಟ್ಟಿತು. ಈ ರೀತಿಯಲ್ಲಿ ಅನಲ ಅಂತ ಬೆಂಕಿಗೆ ಹೆಸರು. ಯಾಕೆಂದ್ರೆ ಅಲಂ ಬುದ್ಧಿನೇ ಇಲ್ಲ, ಇದು ಸಾಕು ಅಂತ ಅನ್ಸೋದೇ ಇಲ್ವಂತೆ ಅಗ್ನಿದೇವನಿಗೆ. ಹಾಕದಷ್ಟು ಬೆಂಕಿ ತಗೊಳ್ತಾನೆ ಇರತ್ತೆ ಸ್ವಾಹ. ಅದಕ್ಕೆ ಅಲಂ ಬುದ್ಧಿ ಇರ್ಬೇಕು ಜೀವನದಲ್ಲಿ ಅಂತ ಭಾಗವತ ಧರ್ಮ ಒಂದು. ಅಲಂ ಬುದ್ಧಿ ಅಂದ್ರೆ ಇನ್ನೇನಿಲ್ಲ, ತೃಪ್ತಿ ಅಂತ ಅರ್ಥ. ನಾವೆಲ್ಲ ಹೇಳ್ತಾ ಇರ್ತೀವಲ್ಲ, ಜೀವನದಲ್ಲಿ ದೇವರು ಎಷ್ಟು ಕೊಟ್ನೋ ಅಷ್ಟರಲ್ಲಿ ತೃಪ್ತಿ ಪಡ್ಕೊಂಡಿರ್ಬೇಕು. ಯದೃಚ್ಛಾ ಲಾಭ ಸಂತೃಪ್ತಿ ಅಂತ ಹೇಳೋದಿದೆ. ಎಷ್ಟು ಆಕಸ್ಮಿಕವಾಗಿ ದೇವರ ಇಚ್ಛೆ ಎಷ್ಟಿತ್ತೋ ಅಷ್ಟು ಸಿಗೋದನ್ನ ತೃಪ್ತಿ ಪಡ್ಬೇಕು ಅಂತ. ಆ ತರ ಅಲಂ ಬುದ್ಧಿ ಅಂತ ಒಂದು ಶಬ್ದ ಇದೆ. ಅದೊಂದು ಭಾಗವತ ಧರ್ಮ. ನಿಜವಾಗಿ ನಾವು ಭಾಗವತ ಓದೋದು ಆ ಭಾಗವತ ಧರ್ಮ ನಮ್ ಒಳಗಡೆ ಅಳವಡಿಸ್ಕೊಳ್ಳಿಕ್ಕೆ ಅದು ಮುಂದೆ ಬರುತ್ತೆ. ಭಾಗವತ ಧರ್ಮಗಳ ಉಪದೇಶ ಅಲ್ಲಿ ಭಾಗವತ ಧರ್ಮದಲ್ಲಿ ಅಲಂ ಬುದ್ಧಿ, ಅಲಂ ಅಂದ್ರೆ ಸಾಕು ಅಂತ, ಸಾಕು ಅನ್ನುವ ಬುದ್ಧಿ ಇರ್ಬೇಕು, ತೃಪ್ತಿ ಭಾವನೆ ಇರ್ಬೇಕು ಅಂತ. ಆದ್ರೆ ಈ ಬೆಂಕಿಗೆ, ಅಗ್ನಿದೇವನಿಗೆ ಅಲಂ ಬುದ್ಧಿ ಇಲ್ಲ, ಅನಲ ಅವನು. ಅಂದ್ರೆ ಸಾಕು ಅಂತ ಅನ್ಸೋದೇ ಇಲ್ಲ, ಹಾಕದಷ್ಟು ಆಹುತಿಯನ್ನಾಗಿ ಅವನು ಸ್ವೀಕಾರ ಮಾಡ್ತಾನೆ. ಇಂಥ ಬೆಂಕಿಗೆ ಬಿದಿರುಗಳ ತಿಕ್ಕಾಟ ಆಗಿ ಅಲ್ಲಿ ಹತ್ಕೊಂಡ್ ಮೇಲೆ ಆ ಬಿದಿರನ್ನು ಬಿಡ್ತಾನ, ಎಲ್ಲಾ ಬಿದಿರುಗಳನ್ನ ಸುಟ್ಕೊಂಡು ತಾನು ಹತ್ತಿತ್ತಲ್ಲ ಆ ಬಿದಿರನ್ನು ಬಿಡೋದಿಲ್ಲ.
ಅದನ್ನು ಸುಟ್ಟಿ ತಾನು ಕೊನೆಗೆ ಶಾಂತನಾಗ್ತಾನೆ. ಸರಿ, ಇದೆಲ್ಲ ಯಾಕೆ ಬಂತು ಅಂದ್ರೆ ಕೃಷ್ಣ ಮಾಡಿದ್ದು ಇದೇ ತರನೇ. ಆ ಗಾಳಿ ಇದೆಯಲ್ಲ, ಆ ಗಾಳಿ ಯಾರು ಬೇರೆ ಅಲ್ಲ, ಈ ಕೃಷ್ಣನೇ. ಆ ಗಾಳಿ ತರ ಈ ಕೃಷ್ಣ ಏನ್ ಮಾಡ್ದ, ಈ ಎರಡು ಬಿದಿರುಗಳ ತರ ಅನೇಕ ಬಿದಿರುಗಳಿದ್ವಲ್ಲ, ಹಾಗೆ ಕೌರವರು ಪಾಂಡವರು ಎಲ್ಲ ಬಿದಿರುಗಳು. ಈ ಬಿದಿರುಗಳನ್ನ ಅವನು ಬಿಡ್ಲಿಲ್ಲ. ಅವರಿಗೆ ಹೇಗೆ ಜಗಳ ಆಗಬೇಕೋ ಆ ರೀತಿ ಜಗಳ ಎಂಬ ಬೆಂಕಿಯನ್ನ ಹಚ್ಚದ. ತಾನು ಮಾತ್ರ ನಿರಾಯುಧ, ಅವನ ಆಯುಧ ಹಿಡಿಲೇ ಇಲ್ಲ. ಪರಸ್ಪರ ಈ ಬಿದಿರುಗಳ ತಿಕ್ಕಾಟ ಆಗಿ ಆ ಬೆಂಕಿ ಹೇಗೆ ಶಮನ ಮಾಡ್ಬೇಕೋ ಆ ರೀತಿ ಎಲ್ಲೋ ಒಂದಿಷ್ಟು ಕೆಲವು ಬಿದಿರುಗಳು ಉಳ್ಕೊಂಡ್ವೋ ಏನೋ, ಅದು ಸಂಪೂರ್ಣ ಹೋದ್ವೋ ಏನೋ. ಇಲ್ಲಂತೂ ಕೆಲವರು ಯಾರು ಸಾತ್ವಿಕರೋ ಅವ್ರು ಉಳ್ಕೊಂಡು ಇನ್ಯಾರನ್ನು ಬಿಡ್ಲಿಲ್ಲ. ಆ ಬೆಂಕಿ ವೈರ, ಆ ದ್ವೇಷ, ವೈರ ಅನ್ನೋ ಬೆಂಕಿಯನ್ನು ಹಚ್ಚಿಸಿ ಈ ಕೃಷ್ಣ ತಾನು ವಾಯುವಿನ ಮುಖಾಂತರ ಜೋರ ಗಾಳಿ ಬೀಸಿ, ಆ ಗಾಳಿಗೆ ಏನೂ ಆಗಲ್ವಲ್ಲ ಆ ತರ ಇವನ್ ಏನೂ ಆಗ್ಲಿಲ್ಲ, ಆಯುಧನೂ ಹಿಡಿಲಿಲ್ಲ. ಎಲ್ಲರಿಗೂ ಪರಸ್ಪರ ವೈರವನ್ನ ಹಚ್ಚಿ ಎಲ್ಲರನ್ನು ಸಂಹಾರ ಮಾಡ್ದ, ದುಷ್ಟರನ್ನ. ಅಂದ್ರೆ ಒಳ್ಳೆ ಕೆಲಸ ಮಾಡ್ದ, ಇದೇನ್ ಕೆಟ್ಟ ಕೆಲಸ ಅಲ್ಲ. ಯಾಕೆ, ಕ್ಷಿತಿ ಭಾರ ಜನ್ಮನ ಪರಿವೃತ್ತ ತೇಜಸ. ಅವರೆಲ್ಲ ಭೂಮಿಗೆ ತುಂಬಾ ಭಾರ. ಹುಟ್ಟಿದ್ ಯಾಕೆ ಹುಟ್ಟಿದ್ರೋ ಏನೋ, ಭಾರದ ದೇಹ ಹೊತ್ತು ಎಲ್ಲಾ ತರ ಭಾರ ಹಾಕ್ಬಿಟ್ಟಿದ್ದಾರೆ ಆ ಭೂಮಿ ಮೇಲೆ. ಅಂತ ಭೂಮಿಗೆ ಸಾಕಾಗೋಗಿದೆ. ಆ ಭಾರವನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರ ಈ ರೀತಿ ವೈರವನ್ನ ಹುಟ್ಟಿಸಿ ಕೃಷ್ಣ ಪರಮಾತ್ಮ ಅನುಗ್ರಹವನ್ನ ಮಾಡಿದ ಅಂತ ಇಲ್ಲಿಯವರೆಗೆ ಇಷ್ಟು ಬಂತು. ಇನ್ನು ಮುಂದಕ್ಕೆ ಕೃಷ್ಣ ಅವನು ಸಾಮಾನ್ಯ ಮನುಷ್ಯ ಅಲ್ಲ ಅಂತ ಅದರ ಬಗ್ಗೆ ಮುಂದೆ ಭಾಗವತ ನಿರೂಪಣೆ ಮಾಡ್ತಾ ಹೋಗುತ್ತೆ. ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮನ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಿಮಗೆ ಭಾಗವತ ಪಾಠ ಅರ್ಥ ಆಗೋ ಟೈಮಿಗೆನೆ ಭಾಗವತದ್ದು ಮೂಲ ಎಲ್ಲ ಶ್ಲೋಕಗಳು 18,000 ಶ್ಲೋಕಗಳು ಇರೋದನ್ನ 1,500 ಚಿಲ್ಲರೆ ಪೇಜಸ್ ಒಂದು PDF ಕಳಿಸಿದ್ದಾನೆ. ಅದರೊಳಗಡೆಗೆ ಯಾವ ಮಿಸ್ಟೇಕ್ಸ್ ಇಲ್ಲ ಸರ್. ನೀವೇನ್ ಪಾಠ ಹೇಳ್ತೀರಾ ಎಲ್ಲ ಎಕ್ಸಾಕ್ಟ್ ವರ್ಡ್ ಟು ವರ್ಡ್ ಹಂಗೆ. ಅದು 1,570 ಪೇಜ್ ತನಕ ಇದೆ ಮೂಲ ಭಾಗವತ, ಬರೀ ಶ್ಲೋಕಗಳು. ಕಳಿಸಿ ಒಂದ್ಸರಿ. ಅದು ಗ್ರೂಪ್ ಅಲ್ಲೇ ಬಂದಿತ್ತು ಆಚಾರ್ಯ. ನಾನು ಅದನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಪ್ರಿಂಟ್ ಔಟ್ ತೆಗೆಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದರೊಳಗೆ ಮಾತ್ರ ನೀವು ಈಗ ಈ ವೈರ ಅನ್ನೋದನ್ನ ಪೈರ ಅಂತ ಆಗಿತ್ತು, ಈ ತರ ಮಿಸ್ಟೇಕ್ಸ್ ಯಾವ್ದು ಇಲ್ಲ, ಎಕ್ಸಾಕ್ಟ್ ಆಗಿದೆ. ಅದನ್ನ ನಿಮಗೆ ಕಳಿಸ್ತೀನಿ, ಮತ್ತೆ ಗ್ರೂಪ್ ಅಲ್ಲಿ ಆಗ್ಬೋದು ಸರ್. ಅದನ್ನ ಹಾಕ್ಬಿಟ್ಟು ಅನುಕೂಲ ಆಗತ್ತೆ. ನಾನು ಹಾಕ್ತೀನಿ ಸರ್, ಕಳಿಸ್ಕೊಡ್ತೀನಿ. ತಮಗೆ ಪರ್ಸನಲ್ ಕಳಿಸ್ಕೊಡ್ತೀನಿ. ಆಯ್ತು, ಆಗ್ಬೋದು ಸರ್. ನಮಸ್ಕಾರ ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ ಆಚಾರ್ಯ. ಅದು ಯಾವ್ದು ಇದೆ, ಸಂಸ್ಕೃತದಲ್ಲ ಕನ್ನಡದಲ್ಲ ಯಾವ್ದ್ರಲ್ಲಿ ಇರೋದ್ರಿ ಅದು? ನಮಸ್ಕಾರ ಗುರುಗಳೇ. ಕನ್ನಡದಲ್ಲಿದೆ ಅಮ್ಮ, ಕನ್ನಡದಲ್ಲಿದೆ. ತಮಿಳಲ್ಲೂ ಇದೆ. ತಮಿಳಲ್ಲಿ ನೀವು ಹೇಳಿದ್ದೆಲ್ಲ ಕರೆಕ್ಟ್ ಹಂಗೆ ಇದೆ, ಕರೆಕ್ಷನ್ ಆಗ್ಬೇಕಂತಿಲ್ಲ, ಆ ತರ ಇದೆ. ಇವರು ಬಂದಾರಕೆರೆ ಮಠ ಸ್ವಾಮಿಗಳವ್ರದ್ದು ಇದು ಮಾಡಿದ್ದು, ಅದರೊಳಗಡೆ ಕಂಪ್ಲೀಟ್ ನೀಟಾಗಿ ನೀವು ಹೇಳಿದ ಎಕ್ಸ್ಪ್ಲನೇಷನ್ ಹಂಗೆ ಇದೆ. ಆಚಾರ್ಯ ಇವತ್ತು ನೆಟ್ವರ್ಕ್ ಸರಿ ಇಲ್ಲ ಗುರುಗಳೇ. ಮ್ಯೂಟ್ ಆಗಿದೆ ಆಚಾರ್ಯ, ನಾವು ಮಾತಾಡಿದ್ದು ಏನು ಕೇಳಿಸ್ಲಿಲ್ಲ, ಮ್ಯೂಟ್ ಆಗಿದೆ ತಮ್ಮದು. ನಿಮ್ಗೆ ಮ್ಯೂಟ್ ಆಗಿದೆ ಆಚಾರ್ಯ. ಸರಿ, ಮತ್ತೆ ರೆಕಾರ್ಡ್ ಕೇಳ್ರಿ. ಓಕೆ, ಧನ್ಯವಾದಗಳು ಗುರು.